ಸ್ನೇಹಿತರೆ, ಮಾಹಿತಿ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಆಗಸ್ಟ್ 12, 2026ರಂದು ಚಿನ್ನ ಖರೀದಿ ಮಾಡಲು ಬಯಸುವವರಿಗೆ ಇಂದಿನ ಬಂಗಾರದ ಬೆಲೆ ಹೇಗಿದೆ, 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ನ ಚಿನ್ನದ ದರದಲ್ಲಿ ಎಷ್ಟು ಬದಲಾವಣೆ ಆಗಿದೆ, ನಿನ್ನೆಗಿಂತ ಇಂದು ಬೆಲೆ ಏರಿಕೆ ಆಯಿತಾ ಅಥವಾ ಇಳಿಕೆ ಆಯಿತಾ, 10 ಗ್ರಾಂ ಚಿನ್ನಕ್ಕೆ ಎಷ್ಟು ಹಣ ಬೇಕು, ಆಭರಣ ಖರೀದಿಸುವಾಗ GST ಮೇಕಿಂಗ್ ಚಾರ್ಜ್ ಸೇರಿ ಒಟ್ಟು ಎಷ್ಟು ಆಗ್ಬೋದು, ಇವೆಲ್ಲ ಮಾಹಿತಿಯನ್ನು ಇದೊಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋನ ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮೊದಲಿಗೆ ಕರ್ನಾಟಕದಲ್ಲಿ ಇಂದಿನ ಚಿನ್ನದ ದರವನ್ನು ನೋಡ್ಕೊಂಡು ಬರೋಣ ಬನ್ನಿ. ಇಂದು ಕರ್ನಾಟಕದಲ್ಲಿ 22 ಕ್ಯಾರೆಟ್ನ ಚಿನ್ನದ ದರ ಸುಮಾರು ನೋಡೋದಾದರೆ 1 ಗ್ರಾಮ್ಗೆ 14,305 ರೂಪಾಯಿ ಪ್ರತಿ ಗ್ರಾಮ್ನಷ್ಟಿದೆ. ಅಂದರೆ 10 ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ಸುಮಾರು 1,43,050 ರೂಪಾಯಿ, 1,43,050 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆ. ಹಾಗೆ 24 ಕ್ಯಾರೆಟ್ನ ಶುದ್ಧ ಚಿನ್ನದ ದರ ಸುಮಾರು 15,020 ರೂಪಾಯಿ ಪ್ರತಿ ಗ್ರಾಮ್ಗೆ. ಅಂದರೆ 10 ಗ್ರಾಮ್ಗೆ ಸುಮಾರು 1,50,200 ರೂಪಾಯಿ, 1,50,200 ರೂಪಾಯಿ 10 ಗ್ರಾಮ್ಗೆ. ನಿನ್ನೆಗೆ ಹೋಲಿಸಿದರೆ ಕರ್ನಾಟಕದಲ್ಲಿ 22 ಕ್ಯಾರೆಟ್ ದರದಲ್ಲಿ ಸುಮಾರು 250 ರೂಪಾಯಿ ಇಳಿಕೆ ಕಂಡುಬಂದಿದೆ. 24 ಕ್ಯಾರೆಟ್ ದರದಲ್ಲಿ ಸುಮಾರು 270 ರೂಪಾಯಿ ಇಳಿಕೆಯಾಗಿದ್ದು ಎಂದು ಲಭ್ಯವಿರುವ ಮಾಹಿತಿ ಕಾಣಿಸ್ತಾ ಇದೆ. ಆದರೆ ಸ್ನೇಹಿತರೆ, ಚಿನ್ನದ ದರದಲ್ಲಿ ವಿವಿಧ ಮೂಲಗಳ ನಗರ ಮತ್ತು ಮಾರುಕಟ್ಟೆಯ ಆಧಾರದ ಮೇಲೆ ಸ್ವಲ್ಪ ವಿಭಿನ್ನವಾಗಿ ಪ್ರಕಟಿಸಬಹುದು. ಉದಾಹರಣೆಗೆ, ಇನ್ನೊಂದು ಇಂದಿನ ಮೂಲದ ಭಾರತದ ಮಟ್ಟದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 15,486 ರೂಪಾಯಿ ಪ್ರತಿ ಗ್ರಾಮ್ಗೆ ಇದೆ. ಹಾಗೆ 22 ಕ್ಯಾರೆಟ್ಗೆ 14,195 ರೂಪಾಯಿ ಪ್ರತಿ ಗ್ರಾಮ್ಗೆ ಎಂದು ವರದಿಯಾಗಿದೆ. ಆದ್ದರಿಂದ ಆಭರಣ ಖರೀದಿಸುವ ಮುನ್ನ ನಿಮ್ಮ ಸ್ಥಳೀಯ ಜ್ಯುವೆಲರಿ ಅಂಗಡಿಯಲ್ಲಿ ಅಂತಿಮ ದರವನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಈಗ 22 ಕ್ಯಾರೆಟ್ ಚಿನ್ನದ ಬಗ್ಗೆ ನೋಡೋಣ. 22 ಕ್ಯಾರೆಟ್ ಚಿನ್ನ ಸುಮಾರು 99.6% ಶುದ್ಧ ಚಿನ್ನ ಇರುತ್ತದೆ. ಆಭರಣ ತಯಾರಿಕೆಯಲ್ಲಿ 22 ಕ್ಯಾರೆಟ್ ಚಿನ್ನವು ಸಾಮಾನ್ಯವಾಗಿ ಹೆಚ್ಚು ಬಳಸಲಾಗುತ್ತದೆ. ಉಳಿದ ಭಾಗದಲ್ಲಿ ಇತರೆ ಲೋಹವನ್ನು ಸೇರಿಸುವುದರಿಂದ ಆಭರಣ ಹೆಚ್ಚು ಗಟ್ಟಿಯಾಗಿರುತ್ತದೆ. ಇನ್ನು 24 ಕ್ಯಾರೆಟ್ ಚಿನ್ನದೆಂದರೆ ಸುಮಾರು 99% ಶುದ್ಧ ಚಿನ್ನದ ಇರುತ್ತದೆ. ಇದು ಹೂಡಿಕೆ ಅಥವಾ ನಾಣ್ಯ ಬಾರ್ಗಳ ರೂಪದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. 99.9% ಶುದ್ಧ ಚಿನ್ನವಿರುತ್ತದೆ 24 ಕ್ಯಾರೆಟ್ನಲ್ಲಿ. ಇಂದು 10 ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನಕ್ಕೆ ಸುಮಾರು 1.43 ಲಕ್ಷದಷ್ಟು ಹಣ ಬೇಕಾಗುತ್ತದೆ. 10 ಗ್ರಾಮ್ಗೆ 24 ಕ್ಯಾರೆಟ್ಗೆ ಚಿನ್ನಕ್ಕೆ ಸುಮಾರು 1.50 ಅಂದರೆ 1,50,000 ರೂಪಾಯಿವರೆಗೆ ದರ ಬರುತ್ತಿದೆ. ಆದರೆ ಒಂದು ಮುಖ್ಯ ವಿಷಯ ಏನಂದರೆ, ನೀವು ಅಂಗಡಿಯಲ್ಲಿ 10 ಗ್ರಾಮ್ ಚಿನ್ನದ ಆಭರಣ ಖರೀದಿಸಿದಾಗ ಕೇವಲ ಚಿನ್ನದ ದರ ಮಾತ್ರ ಪಾವತಿಸುವುದಿಲ್ಲ, ಅದರ ಮೇಲೆ ಮೇಕಿಂಗ್ ಚಾರ್ಜಸ್ ಮತ್ತು GST, ಕೆಲವೊಮ್ಮೆ ಇತರೆ ಶುಲ್ಕಗಳು ಕೂಡ ಸೇರಿಸಬಹುದು. ಆದ್ದರಿಂದ ಮಾರುಕಟ್ಟೆಗೆ ಪ್ರಕಟವಾಗಿರುವ ಚಿನ್ನದ ದರದಲ್ಲಿ ನೋಡಿಕೊಂಡು ಖರೀದಿಯನ್ನು ಮಾಡಿಕೊಳ್ಳಬಹುದು. ನೀವು ಅಂಗಡಿಯ ಪಾವತಿಸುವ ಅಂತಿಮ ಬಿಲ್ ಒಂದೇ ಆಗಿರುವುದಿಲ್ಲ. ಚಿನ್ನದ ದರ ಮತ್ತು ನೀವು ಅಂಗಡಿಯಲ್ಲಿ ಪಾವತಿಸುವ ಅಂತಿಮ ಬಿಲ್ ಒಂದೇ ಆಗಿರುವುದಿಲ್ಲ. ಇನ್ನು ಚಿನ್ನದ ಬೆಲೆ ಏಕೆ ಪ್ರತಿದಿನ ಬದಲಾಗ್ತದೆ ಅಂದರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಅಮೆರಿಕನ್ ಡಾಲರ್ ಮೌಲ್ಯವು ಬಡ್ಡಿ ದರದಲ್ಲಿ ನಿರೀಕ್ಷೆಯಿಂದ ಕೇಂದ್ರ ಬ್ಯಾಂಕ್ಗಳಲ್ಲಿ ಚಿನ್ನ ಖರೀದಿ, ಜಾಗತಿಕ ಆರ್ಥಿಕ ಹಾಗೂ ಪರಿಸ್ಥಿತಿಗಳಿಂದ ಭಾರತದಲ್ಲಿ ಬೇಡಿಕೆಯ ಪೂರೈಕೆ ಸೇರಿದಂತೆ ಹಲವು ಅಂಕಿಅಂಶಗಳ ಚಿನ್ನದ ಬೆಲೆ ಮೇಲೆ ಪರಿಣಾಮ ಬೀರ್ತಾ ಇದೆ ನೋಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ.